ಸಮಯ ಹತ್ರ ಆಗ್ತಿದೆ. ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ, ರಿಸಲ್ಟ್ ತೋರಿಸ್ತೀನಿ ಯಾವ ಸ್ವರೂಪದಲ್ಲಿ ಈ ಬಾರಿಯ ಚುನಾವಣೆ ನಡೆದಿದೆ ಮತ್ತು ಹೇಗೆ ಮತದಾರ ಯಾವ ಸ್ವರೂಪದಲ್ಲಿ ತಮ್ಮ ಲೆಕ್ಕಾಚಾರಗಳನ್ನು ಹಾಕಿ ಮತ ಚಲಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ ಮೂಲಕವಾಗಿ ತಿಳಿಯುವಂಥದ್ದು. ತಮಿಳುನಾಡು ನ್ಯೂಸ್ 18ನ ಮೆಗಾ ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ NDA 1ರಿಂದ 3 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. 1ರಿಂದ 3 ಸ್ಥಾನಗಳು NDA ಗಳಿಸಬಹುದು ಅನ್ನುವಂಥದ್ದನ್ನು ಕೇಳ್ತಾ ಇದೆ. ಇಂಡಿಯಾ 8ರಿಂದ 11 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಎಸ್, ಈಗಾಗಲೇ ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಸ್ವರೂಪದಲ್ಲಿ ರಿಸಲ್ಟ್ ಬರ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ತಮಿಳುನಾಡಿನ ವಿಚಾರಕ್ಕೆ ಬಂದಂತಹ ಸಮಯದಲ್ಲಿ ಅಲ್ಲಿ ಯಾವ ಕೂಟ ಎಷ್ಟು ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಏಕಾಂಗಿಯಾಗಿ 8ರಿಂದ 11 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥದ್ದು, 36ರಿಂದ 39 ಸ್ಥಾನಗಳನ್ನು ಇಂಡಿಯಾ ಕೂಟ ಗಳಿಸಬಹುದು ಅನ್ನುವಂಥದ್ದು ಈ ಒಂದು ತಮಿಳುನಾಡಿನ ರಿಸಲ್ಟ್ ಹೇಳ್ತಾ ಇದೆ. 36ರಿಂದ 39 ಸ್ಥಾನಗಳನ್ನು ತಮಿಳುನಾಡಿನಲ್ಲಿ ಇಂಡಿಯಾ ಕೂಟ ಗಳಿಸಬಹುದು. ಕಾಂಗ್ರೆಸ್ ಏಕಾಂಗಿಯಾಗಿಯೇ ಸುಮಾರು 8ರಿಂದ 11, ಭಾರತೀಯ ಜನತಾ ಪಕ್ಷ 1ರಿಂದ 3 ಸ್ಥಾನಗಳನ್ನು ಗಳಿಸಬಹುದು ಅಂತೇಳಿ ಅದು NDAಯ ನಂಬರ್ ಆಗಿಯೂ ಕೂಡ ಕನ್ವರ್ಟ್ ಆಗ್ತಾ ಇರುವಂಥದ್ದು. 1ರಿಂದ 3 ಸ್ಥಾನಗಳನ್ನು NDA ಗಳಿಸಬಹುದು ಅನ್ನುವಂಥದ್ದನ್ನ ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಇರುವಂತಹ ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇದೆ. ಇಲ್ಲಿ ಮತ್ತೊಂದು ಬಾರಿ ದೊಡ್ಡ ದಿಗ್ವಿಜಯವನ್ನು ಸಾಧಿಸೋದಕ್ಕೆ ಇಂಡಿಯಾ ಕೂಟಕ್ಕೆ ಸಾಧ್ಯ ಆಗಬಹುದು. 0ಯಿಂದ 2 ಮಾತ್ರ ಇತರರು ಗೆಲ್ಲೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಅಂದರೆ AIDMK ಖಾತೆ ತೆರೆಯಲೂಬಹುದು, ತೆರೆಯದೇನೂ ಇರಬಹುದು ಅನ್ನುವಂತಹ ವಾತಾವರಣ ಸದ್ಯಕ್ಕಿದೆ. 1 ಸ್ಥಾನವನ್ನಂತೂ ಭಾರತೀಯ ಜನತಾ ಪಕ್ಷ ಗೆಲ್ಲುವ ಸಾಧ್ಯತೆ ನಿಚ್ಚಳವಾಗಿ ಗೋಚರಿಸ್ತಾ ಇದೆ ತಮಿಳುನಾಡಿನಲ್ಲಿ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ನ ಪ್ರಕಾರವಾಗಿ ಹೋಗೋದಿದ್ರೆ 39 ಸ್ಥಾನಗಳ ಪೈಕಿ 1ರಿಂದ 3 ಸ್ಥಾನಗಳು NDA, ಇಂಡಿಯಾಗೆ 36ರಿಂದ 39 ಸ್ಥಾನಗಳು ಸಿಗಬಹುದು ಅನ್ನುವಂಥದ್ದು. ಹಾಗೆಯೇ ಇದರಲ್ಲಿ ಈ ಇಂಡಿಯಾ ಗಳಿಸಬಹುದಾಗಿರುವಂತಹ ಸ್ಥಾನಗಳ ಪೈಕಿ ಕಾಂಗ್ರೆಸ್ ಏಕಾಂಗಿಯಾಗಿಯೇ 8ರಿಂದ 11 ಸ್ಥಾನಗಳಲ್ಲಿ ತನ್ನ ಒಟ್ಟು ಗಳಿಕೆಯನ್ನು ಹೆಚ್ಚಳ ಮಾಡಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಅವಕಾಶ ಕಂಡು ಬರ್ತಾ ಇದೆ. BJP 1ರಿಂದ 3 ಸ್ಥಾನಗಳನ್ನು ಅಥವಾ NDA 1ರಿಂದ 3 ಸ್ಥಾನಗಳನ್ನು ಮಾತ್ರ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ತಮಿಳುನಾಡಿನಿಂದ ಸಿಗ್ತಾ ಇರುವಂತಹ ಮಾಹಿತಿ. ಬಹುಶಃ ರಘುದೊಡ್ಡೇರಿಯವರೇ, ಆರಂಭಿಕವಾಗಿಯೇ ತಮಿಳುನಾಡಿನ ವಿಚಾರಕ್ಕೆ ಬಂದಾಗ ಇಂಡಿಯಾ ಕೂಟದವರೆಗೂ ಒಂದು ಖುಷಿಯ ರೀತಿಯಲ್ಲಿ ಓಪನಿಂಗ್, ಬಟ್ ಅದು ಉಳಿದ ಕಡೆಗಳಲ್ಲೂ ಕೂಡ ಹೆಂಗೆ ವಿಸ್ತರಿಸುತ್ತೆ? ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಎಸ್ಪೆಷಲಿ ಏನು ದಕ್ಷಿಣ ಭಾರತದಲ್ಲಿ ಏನು BJP ಮುಕ್ತ ಆಡಳಿತ ಮುಕ್ತ ಆಗಿದೆ ಆಲ್ರೆಡಿ. ಸೊ ಏನು ತಮಿಳ್ನಾಡಿನಲ್ಲಿ ಅವರು ಯಾವಾಗಲೂ ಲಾಸ್ಟ್ ಟೈಮ್ 1 ಸೀಟನ್ನು ಗೆದ್ದಿದ್ದನ್ನು ಬಿಟ್ಟರೆ ಅವರು ಓವರ್ ಆಲ್ ಆಗಿ ಖಾತೆ ತೆಗೆಯುವಂಥ ಒಂದು ಅವಕಾಶವೂ ಕೂಡ ಇಲ್ಲ. ಯಾಕೆ ಅಂತಂದರೆ ಅವರ ತಮಿಳ್ನಾಡಿನ ಇದೆ ಹೇಗೆ ಅಂತಂದರೆ ದ್ರಾವಿಡ ಪಕ್ಷಗಳೇನಿದೆ, ದ್ರಾವಿಡ ಪಕ್ಷಗಳು ಸ್ಟ್ರಾಂಗ್ ಆಗಿರೋದ್ರಿಂದ ಅಲ್ಲಿ BJPಯನ್ನು ಪೆನೆಟ್ರೇಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡಿದ್ರು ಕೂಡ, ಏನು ಅಣ್ಣಾಮಲೈ ಅವರು ಪ್ರಯತ್ನ ಮಾಡಿದ್ರು ಕೂಡ ಅದಾಗಲ್ಲ. ಯಾಕೆ ಅಂತಂದರೆ ಜನರು ಅವರನ್ನು ನಂಬುವಂಥ ಒಂದು ಪರಿಸ್ಥಿತಿಗೆ ಇಲ್ಲಿವರೆಗೂ ಬಂದಿಲ್ಲ. ಯಾಕೆಂದರೆ ಆ ರೀತಿ ಪಕ್ಷ ನಡ್ಕೊಂಡಿಲ್ಲ ಅಂತೇಳಿ. ಹಾಗಾಗಿ ಈ ರಿಸಲ್ಟ್ ಕಾಣ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.